ಎಸ್ ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಭಗವಂತ ಖೂಬಾ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೇಂದ್ರದ ಮಾಜಿ ಸಚಿವರಾಗಿರುವಂತಹ ಭಗವಂತ ಖೂಬಾ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲಾ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಕಾಂಗ್ರೆಸ್ನ ಹಿರಿಯ ಶಾಸಕರೇ ಭ್ರಷ್ಟಾಚಾರದ ಆರೋಪವನ್ನ ಹೊರಹಾಕಿದ್ದಾರೆ. ಶಾಸಕರ ಪತ್ರಗಳಿಗೆ ಮನ್ನಣೆ ಸಿಗ್ತಿಲ್ಲ ಅಂತ, ನಮ್ಮ ಪತ್ರಗಳನ್ನ ತೆಗೆದುಕೊಂಡು ಕೆಲವರು ಕೆಲಸ ಮಾಡಿಕೊಂಡಿದ್ದಾರೆ, ಬಡವರ ಖಾತೆಗಳಿಗೆ ಹಣ ಖಟಾಖಟ್ ಜಮಾ ಆಗುತ್ತೆ ಅಂತ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಈ ಹಿಂದೆ ಹೇಳಿದ್ರು. ಆದ್ರೆ ಇವತ್ತು ರಾಜ್ಯದಲ್ಲಿ ಖಟಾಖಟ್ ಭ್ರಷ್ಟಾಚಾರ ನಡೆಯುತ್ತಿದೆ. ಮುಂಬರುವ ದಿನಗಳಲ್ಲಿ ಕರ್ನಾಟಕದ ಜನತೆ ಕಾಂಗ್ರೆಸ್ಗೆ ಪಾಠವನ್ನ ಕಲಿಸ್ತಾರೆ. ಕಾಂಗ್ರೆಸ್ ನಿರ್ನಾಮ ಮಾಡುವ ಹಂತಕ್ಕೆ ನಾವೆಲ್ಲ ಕೊಂಡೊಯ್ಯೋಣ. ಕಾಂಗ್ರೆಸ್ನವರು ಪೇ ಸಿಎಂ ಮೂಲಕ ಚುನಾವಣೆಯಲ್ಲಿ ದಾರಿ ತಪ್ಪಿಸಿದ್ರು. ಬಡವರಿಗೆ ದೀನ ದಲಿತರ ದಾರಿಯನ್ನ ತಪ್ಪಿಸಿ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದಿದ್ದಾರೆ. 2 ವರ್ಷದಲ್ಲಿ ರಾಜ್ಯದ ಎಲ್ಲಾ ಇಲಾಖೆಗಳಲ್ಲಿ ಕೂಡ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಪೇ ಸಿಎಂ ಆಗಿದ್ದಾರೆ ಅಂತ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಇವತ್ತು ಬೀದರ್ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಕರ್ನಾಟಕದಲ್ಲಿ ಕಳೆದ 2 ವರ್ಷಗಳಿಂದ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ದಿನನಿತ್ಯ ಎದ್ದು ಒಂದಿಲ್ಲ ಒಂದು ರೀತಿಯ ಭ್ರಷ್ಟಾಚಾರ ಎಲ್ಲ ಇಲಾಖೆಗಳಲ್ಲಿ ಇವತ್ತು ತಾಂಡವಾಡ್ತಾ ಇದೆ. ಒಂದು ಉದಾಹರಣೆ, ಅವರೇ ಪಕ್ಷದ ಹಿರಿಯ ಶಾಸಕರಾದಂಥ BR ಪಾಟೀಲ್ ಅವರು ವಸತಿ ಇಲಾಖೆಯಲ್ಲಿ ನಮ್ಮ ಶಾಸಕರ ಪತ್ರಗಳಿಗೆ ಮನ್ನಣೆ ಸಿಗಲಾರ್ದೇ ಮನೆಗಳ ಮಂಜೂರಾತಿ ಆಗೋದಿಲ್ಲ. ಆದರೆ ನಮ್ಮ ಪತ್ರವನ್ನು ತಗೊಂಡು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ಅಥವಾ ಫಲಾನುಭವಿಗಳು ನೇರವಾಗಿ ವಸತಿ ಇಲಾಖೆಯಲ್ಲಿ ಹಣವನ್ನು ಕೊಟ್ಟು ಮಂಜೂರಾತಿಯನ್ನು ಮಾಡಿಕೊಂಡಿದ್ದಂಥದ್ದನ್ನು ಅವರೇ ಪಕ್ಷದ ಹಿರಿಯ ಶಾಸಕರಾದಂಥ BR ಪಾಟೀಲ್ ಹೇಳಿದ್ದಾರೆ. ಅಂದರೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಸಿನ ನಾಯಕರು ಹಾಗೂ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಲೋಕಸಭಾ ಚುನಾವಣೆಯಲ್ಲಿ ಮತ್ತು ಅನೇಕ ರಾಜ್ಯಗಳ ಚುನಾವಣೆಯಲ್ಲಿ ಬಡವರಿಗೆ ಸವಲತ್ತುಗಳನ್ನು ಖಟಾಖಟ್ ನಾವು ಕೊಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದು ಮತ್ತು 2023ರ ಚುನಾವಣೆ ಮುಂಚೆ ಸಿದ್ದರಾಮಯ್ಯನವರು ನಿಮ್ಮೆಲ್ಲರ ಖಾತೆಗಳಿಗೆ ಖಟಾಖಟ್ ಹಣವನ್ನು ಜಮಾ ಆಗ್ತಿದೆ ಅಂತ ಹೇಳಿರೋದು ಇವತ್ತು ಅವರ ಖಟಾಖಟ್ಟಿನ ಅರ್ಥ ಮತ್ತು ಸಾಬೀತು ಭ್ರಷ್ಟಾಚಾರವನ್ನು ಮಾಡಬೇಕು. ಖಟಾಖಟ್ ಭ್ರಷ್ಟಾಚಾರವನ್ನು ಮಾಡಿ ಬಡವರನ್ನು, ದೀನರನ್ನು, ದಲಿತರನ್ನು, ರೈತರನ್ನು ಕರ್ನಾಟಕಕ್ಕೆ ದಿವಾಳಿ ಮಾಡಿದ್ದಾರೆ. ಈಗಾಗಲೇ ಮತ್ತಷ್ಟು ಬಡವರ ಜೀವನ ದುಸ್ಥಿತಿಗೆ ತಳ್ಳುವಂಥ ಪರಿಸ್ಥಿತಿಯನ್ನು ಇವತ್ತು ಕಾಂಗ್ರೆಸ್ನವರು ತಂದಿದ್ದಾರೆ. ಹೀಗಾಗಿ ಇಂತಹ ಕಾಂಗ್ರೆಸ್ ಖಂಡನೀಯ. ಕರ್ನಾಟಕದ ಮಹಾಜನತೆ ಅವರಿಗೆ ಮುಂಬರುವಂಥ ದಿನಗಳಲ್ಲಿ ಖಂಡಿತವಾಗಿಯೂ ಪಾಠ ಕಲಿಸ್ತಾರೆ. ಅವರ ಖಟಖಟ್ಟಿನ ಅರ್ಥ ಮತ್ತು ಮರ್ಮ ಇವತ್ತು ಇಡೀ ದೇಶದಲ್ಲಿ, ಅದು ವಿಶೇಷವಾಗಿ ಕರ್ನಾಟಕದ ರಾಜ್ಯ ಸರ್ಕಾರದಲ್ಲಿ ಸ್ಪಷ್ಟವಾಗಿ ಅನುಭವ ಆಗ್ತಾ ಇದೆ. ಇಂಥದಕ್ಕೆ ನಾವೆಲ್ಲರೂ ವಿರೋಧಿಸಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಸಂಘರ್ಷವನ್ನು ಮಾಡಬೇಕಾಗಿದೆ. ಆ ಸಂಘರ್ಷಕ್ಕೆ ಭಾರತೀಯ ಜನತಾ ಪಕ್ಷ ಒಂದು ವಿರೋಧ ಪಕ್ಷವಾಗಿ ಖಂಡಿತವಾಗಿ ನಿಮ್ಮೆಲ್ಲರ ಜೊತೆ ನಿಂತ್ಕೊಳ್ತಿದೆ. ನಿಮ್ಮ ಸಹಕಾರ ಇರಲಿ. ಈ ಕಾಂಗ್ರೆಸ್ಸನ್ನು ನಿರ್ನಾಮ ಮಾಡುವ ಹಂತಕ್ಕೆ ನಾವು ಕೊಂಡೊಯ್ಯೋಣ ಅನ್ನುವಂಥದ್ದನ್ನು ಕರ್ನಾಟಕದ ಬಡವರಿಗೆ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಪೇ ಸಿಎಂ ಕಾಂಗ್ರೆಸ್ಸಿನ ಒಂದು ಚುನಾವಣೆಯ ಕುತಂತ್ರ, ಆಧಾರರಹಿತ, ಬಡವರಿಗೆ, ದೀನದಲಿತರಿಗೆ ಮತ್ತು ಮತದಾರರ ಬಂಧುಗಳಿಗೆ ದಾರಿ ತಪ್ಪಿಸುವಂಥದ್ದನ್ನು ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು ಅಂದಿನ ಪೇ ಸಿಎಂ ಸುಳ್ಳಾಗಿದ್ದರೆ, ಅದು ನಿಜವಾದಂಥದ್ದು ಯಾವುದಾದ್ರೂ ಇದ್ದರೆ ಆ ಪೇ ಸಿಎಂ ಇವತ್ತು ಅದು ಅನ್ವಯವಾಗ್ತದೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಇವತ್ತು ನಿಮ್ಮ 2 ವರ್ಷದಲ್ಲಿ ನಿಜವಾದಂಥ ಪೇ ಸಿಎಂ ಅಂದರೆ ಬಡವರ ಸುಲಿಗೆ,
ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ನಿಜವಾದಂಥದ್ದು ಯಾವುದಾದ್ರೂ ಪೇ ಸಿ ಎಂ ಇದೆ ಅಂದರೆ ಸಿದ್ದರಾಮಯ್ಯನವರಿದ್ದಾರೆ.